ಹೊಲದಾಗ ಹತ್ತಿ ಗಿಡ ಅದಾವ. ಹತ್ತಿ ಗಿಡ ಅಂತ ಹೋಗಿಲ್ಲ, ಕಾಯಿ ಬರ್ತಾವಲ್ಲ ಕೆಂಪನ್ನು. ಹತ್ತಿ ಅಲ್ಲ, ಹತ್ತಿ ಎದಕ್ಕೆ ಬರ್ತಾವ್ರಿ ಅವು? ಹತ್ತಿ ಗಿಡ ಯಾವುದಕ್ಕೂ ಬರುದಿಲ್ರಿ, ಕಡ್ದೋದೇನಂತ. ಹತ್ತಿ ಗಿಡ ಇದ್ದು ಅಂದ್ರೆ ಎಲ್ಲ ಪಕ್ಷಿಗಳು ಹೊಲದಾಗ ಬರ್ತಾವ. ಆ ಪಕ್ಷಿಗಳು ಹಿಕ್ಕಿ ಹೊಲದಾಗ ಬಿತ್ತಂತಂದ್ರ ನೀವು ಹೊಲದಾಗ 10 ಟ್ರಾಲಿ ಗೊಬ್ಬರ ಹಾಕಿದ್ರು ಆಗ್ಲಾರ್ದಷ್ಟು ಜೀವಾಣುಗಳನ್ನು ನಾವು ಬೆಳೆಸ್ತಾವ. ಯಾಕಂದ್ರೆ ಹಕ್ಕಿಗಳ ಹಿಕ್ಕಿ ಒಳಗ ಭಾರಿ ಪ್ರಮಾಣದ ಜೀವಾಣುಗಳನ್ನು ಬೆಳೆಸುವ ಕಲ್ಚರ್ ಐತಿ. ಒಂದು ಎರಡನೇದು ಒಂದೇ ಮಾತು ಹೇಳಿ ನಾನು ಮುಗಿಸ್ತೇನೆ. ಹತ್ತಿ ಗಿಡದ ಬೇರೆ ಇರ್ತಾವ, ನೋಡಿದ್ರೆ ಯಾವುದು ಕಾಯಿ ನೋಡಿ ಬಿಡ್ರಿ ಅಂತಾರೆ. ಯಾಕಂದ್ರೆ ನೀವು ಕಾಯಿ ಹಂಗ ಇರ್ತೀರಿ. ಕಾಯಿ ಹೆಂಗಿರ್ತಾವ್ರಿ? ಮ್ಯಾಗ ನೋಡಿದ್ರೆ ಕೆಂಪಗ ಬಲಿ ಚಂದ ಇರ್ತಾವು, ಹಿಂಗೆ ಒಳಗ್ ನೋಡಿದ್ರೆ ಹುಳನ ಹುಳ. ಹಂಗ ನಾವು ನೀವು ಎಲ್ಲ ಮ್ಯಾಗ ನೋಡಕ್ಕ ಚಂದ, ಒಳಗ ತೆಗದ್ರಿ ಹುಳನ ಹುಳ ತುಂಬ್ಯಾವ. ಹಂಗೆ ಆದ್ರೆ ಹತ್ತಿ ಗಿಡದ ಬೇರೆ ತೆಗೀರು ಒಂದು ತಾಡ್ರಿ ಕೆಳಗೆ ಯಾವ ಕಡೆ ಬೇರೆ ಅದು ಎಷ್ಟು ಈ ಹೆಬ್ಬರಳಿನಷ್ಟು ದಪ್ಪನ ಬೇರ ಒಂದು ಎಲ್ಲಾರ ಎಕಡ್ರ ಮಗ್ಲು ಹೋಗಿತ್ತಂದ್ರೆ ಹಾಡ್ಯ ತೆಗೀರು ಒಂದು ಮೊಳಕಾಲ ಮಠ. ಆ ಬೇರಿನ ತುದಿ ಕಟ್ ಮಾಡಿ ಈ ನಿಮ್ಮ ಬಾಟ್ಲಿ ಐತಲ್ಲಿ ಇಂಥದ್ದು ಇದನ್ನು ಅದಕ್ಕೆ ಹಾಕ್ರಿ, ಹಾಕಿ ಅದ್ರ ಬಾಯಿ ಬಂದೋಬಸ್ತ್ ಮಾಡಿಬಿಡ್ರಿ. ಮಾಡಿ 4-6 ದಿವಸ ಬಿಟ್ಬಿಡ್ರಿ. ಇದ್ರೊಳಗೆ ನೀರು ಬರ್ತೈತಿ, ಈ ಬಾಟಲ್ದೊಳಗೆ ಹತ್ತಿ ಗಿಡದ ನೀರು. ದಿನ ಒಂದು ಚಮಚೆ. ಇವ ಇನ್ನು 8 ದಿನದಾಗ ಸಾಯ್ತಾನ ಕ್ಯಾನ್ಸರ್ಲೆ ಅಂತ ಹೇಳಿರ್ತಾರಲ್ಲ, ಅವಾಗ ದಿನಕ್ಕೆ ಒಂದೇ ಚಮಚ ಕೊಡ್ರಿ. ಮುಂಜಾನೆ ಎದ್ದು ಕೂಡ್ಲೆ ಖಾಲಿ ಹೊಟ್ಟಿಲೆ 8 ದಿನದಾಗ ಎದ್ದು ಕುಂಡ್ರಲಿಲ್ಲ ಅಂದ್ರೆ ನಾನು ಕೇಳ. ನಾ ಕೊಟ್ಟು ನೋಡಿ, 100 ಮಂದಿ ನಾನು ಪ್ರಯೋಗ ಮಾಡಿದ್ದೀನಿ.